ಆತಂಕ ಎಲ್ಲಿದೆ ಇವರೇ? ಅವರಿಗೆ ನಾನು ಅದೇ ಹೇಳೋದು, ಇವರೇ ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡ್ಬೋದು, ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು SIR ವಿರುದ್ಧ ಇದೀವಿ ಅಂತ ಹೇಳಿದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯವಾದಂಥ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನು ಹೇಳ್ತಾ ಇದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳತ್ತಪ್ಪ. ನಾನು ಹೇಳ್ತಾ ಇದ್ದೀನಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳ್ಬಿಡ್ಲಿ, ನಮಗೆ ನಾವು ತಯಾರಿದ್ದೀವಿ. ಏನು ಇವ್ರೊಬ್ರಿಗೆ ಗೊತ್ತಾ ಕಾನೂನು? ಇವ್ರೊಬ್ರಿಗೆ ಗೊತ್ತಾ ಸಂವಿಧಾನ? ಆಮೇಲೆ ನಮ್ಗೆ ಏನಾದರೂ ಅನುಮಾನ ಇದ್ರೆ ನಾವು ಎಲೆಕ್ಷನ್ ಕಮಿಷನ್ ಕೇಳಬಾರ್ದಾ? ಏನು BJP ಕಚೇರಿಗೆ ಹೋಗಿ ಕೊಡ್ಬೇಕಾ ನಾವು ಲೆಟರ್ಗಳು? ಯಾರು ಮಾಡ್ತಾ ಇದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ಉತ್ತರ ಕೊಡೋದವರು. EC ಪ್ರಶ್ನೆ ಕೇಳಿದ್ರು BJP ಅವರು ಉತ್ತರ ಕೊಡ್ತಾರೆ, RSS ಪ್ರಶ್ನೆ ಕೇಳಿದ್ರು BJP ಉತ್ತರ ಕೊಡ್ತಾರೆ. ಅವ್ರ ಪಕ್ಷದ ಬಗ್ಗೆ ಬಿಟ್ರೆ ಇನ್ನೆಲ್ಲದ ಬಗ್ಗೆ ಅವರೇ ಉತ್ತರ ಕೊಡ್ತಾರಲ್ಲ. ಅಡ್ಡ ಮತದಾನ ಹೇಗಾಯ್ತು ಅಂದ್ರೆ ಗೊತ್ತಿಲ್ಲ ಅಂತಾರೆ, ಯಾರ್ಯಾರು ಮಾಡಿದ್ರು ಅಂದ್ರೆ ಗೊತ್ತಿಲ್ಲ ಅಂತಾರೆ. ಸದಾನಂದ ಗೌಡ್ರದ್ದು ನಿನ್ನೆ ಆಡಿಯೋ ಬಂತಲ್ಲ, ಚೇಂಜ್ ಮಾಡ್ತಾರಂದ್ರೆ ಗೊತ್ತಿಲ್ಲ ಅಂತಾರೆ. ECಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ, RSSಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ. ಇದು ವಿಚಿತ್ರ ಅಲ್ವಾ? ಇದು ನನ್ಗೆ ಗೊತ್ತಿಲ್ಲ. ಇವರೇ ನೀವೇನು ಹೇಳಿದ್ರೆ ಅದೇ ಹೇಳ್ತಾರೆ. ಮತ್ತೆ ಇದಕ್ಕೂ ಕೋರ್ಟ್ ಸಮನ್ಸ್ ಬರುತ್ತೆ ನನಗೆ. ನಿನ್ನೆ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಏನು ಬಂದು ಅದೇ ಹೇಳ್ತಾ ಇರೋದು ನಾನು. ಈಗ ಯಾರನ್ನ ಕೇಸ್ ಕೊಟ್ರೆ ತಗೊಂಡು ಅದಕ್ಕೆ ನಾನು ಸ್ಪಷ್ಟವಾದಂಥ ಉತ್ತರ ಕೊಡ್ತೀನಿ. ಈಗ ನಿಮ್ಮ ಹೋಮ್ ಮಿನಿಸ್ಟರ್ ನಾನೇ. ಸೊ ಯು ಗಿವ್ ಮಿ ಅ ಕೇಸ್, ಐ ವಿಲ್ ಟೇಕ್ ಇಟ್ ಅಂಡ್ ಐ ವಿಲ್ ಟೆಲ್ ಅದು ಯಾರು ವಾಯ್ಸ್ ಇದೆ ಅಂತ. ಬಟ್ ಏನು BJP ಅವರು ಕೋರ್ಟಿಗೆ ಹೋಗ್ತಾರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕಿಂತ ಕೊಡಬಾರ್ದು ಅಂದ್ಬಿಟ್ಟು. ಗೊತ್ತಲ್ಲ ನಿಮ್ಗೆ? ನೋಡಿ ಇವರೇ, ಇದು ಒಂದು ವ್ಯವಸ್ಥಿತವಾಗಿ ನಡೆದಿದೆ. ನೀವು ಸ್ವಲ್ಪ ಗಮನಿಸಬೇಕಾಗಿರುವಂಥ ವಿಚಾರ ಇದು. ಈ ಸರ್ಕಾರ ಏನಿದೆ ಕೇಂದ್ರದಲ್ಲಿ, ಇವರು ಚುನಾವಣೆ ಆಯೋಗವನ್ನ ಅವರ ಕೈಗೊಂಬೆ ಮಾಡ್ಕೊಳ್ಳಿಕ್ಕೆ ಮಾಡಿದ್ದಾರೆ ಕೂಡ ಹೌದು. ಮೊದಲು ಏನು ಮಾಡಿದ್ರು ಇವರು? ಚೀಫ್ ಎಲೆಕ್ಷನ್ ಕಮಿಷನರ್ ಸೆಲೆಕ್ಷನ್ ಪ್ಯಾನೆಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು, ಅವರನ್ನ ತೆಗೆದು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ಕೊಂಡ್ರು. ಅಂದ್ರೆ ಯಾರೇ ಆಯ್ಕೆ ಮಾಡಿದ್ರು ಕೂಡ 3 ಜನರಲ್ಲಿ ಆ ಪ್ಯಾನೆಲ್ ಮೋದಿ ಅವ್ರ ಮಾತು ಕೇಳಬೇಕು ಅಂತ. ಚೀಫ್ ಎಲೆಕ್ಷನ್ ಕಮಿಷನ್ ಫಸ್ಟು ಆಯ್ಕೆಯ ಪ್ರಕ್ರಿಯೆಯನ್ನ ಬದಲಾವಣೆ ಮಾಡಿದ್ರು. ಅದಾದ್ಮೇಲೆ ಏನು ಮಾಡಿದ್ರು? 80 ಜನ MP ಸಸ್ಪೆಂಡ್ ಮಾಡಿಬಿಟ್ಟು ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅಂದ್ರೆ ಅವರು ಜವಾಬ್ದಾರಿಯನ್ನು ನೆರವೇರಿಸಬೇಕಾದಾಗ ಅವರು ಡ್ಯೂಟಿನಲ್ಲಿ ಏನೇ ಮಾಡಿದ್ರು ಕೂಡ ಯಾವ ಕೋರ್ಟ್ ಅಥವಾ ಯಾವ ಕಾನೂನು ಅಡಿನಲ್ಲೂ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅದಾದ್ಮೇಲೆ SIR ತಂದ್ರು. SIR ಅನ್ನ ಪ್ರಯೋಗ ಮಾಡಿದ್ರು. ಇಲ್ಲಿ ಕೇರಳನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ. ಅಲ್ಲೆಲ್ಲ ಕೆಲವು ಲೋಪಗಳು ಕಂಡು ಬಂತು. ಬೆಂಗಾಲ್ನಲ್ಲಿ ಒಂದು ಕಾನೂನು ತಂದ್ರು, ಏನಂತ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯ ಅಡಿನಲ್ಲಿ ಎಲ್ಲರಿಗೂ ತೆಗೆದುಬಿಟ್ರು. ಟ್ರಿಬ್ಯುನಲ್ ಸೆಟಪ್ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಕಿದ್ರು. ಸುಮಾರು 1 ಕೋಟಿ ಅರ್ಜಿಗಳು ಇದಕ್ಕೆ ಹೋದ್ವು. ಕ್ಷಮಿಸಬೇಕು, 27 ಲಕ್ಷ ಅರ್ಜಿಗಳು ಟ್ರಿಬ್ಯುನಲ್ಗೆ ಹೋದ್ರು. ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರಿದ್ರು ರಿಟೈರ್ಡು, ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಇದು ಮಾಡ್ಲಿಕ್ಕೆ ಆಗಲ್ಲಪ್ಪ, ಇದಕ್ಕೆ 4 ವರ್ಷ ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಕೋರ್ಟ್ ಏನು ಆದೇಶ ಕೊಡ್ತು? ಈ ಸರಿ ನಿಮ್ಗೆ ಮತದಾನ ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಕ್ರೊನಾಲಜಿ ಸಮಜಿ ಯಾರಿಗೆ ಹೇಳಿ? ಇದು ನಿಮ್ಮ ಹಕ್ಕನ್ನ ಕಸ್ಕೊಳ್ಳಿಕ್ಕೆ. ಯಾರಿಗೆ ಬೇಕು ಇವರು ಓಟನ್ನ ಕಟ್ ಮಾಡೋದಕ್ಕೆ. ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಮಾಡ್ತಾರೆ, ಡೆಮೋಗ್ರಫಿನ ಡಿವೈಡ್ ಮಾಡ್ತಾರೆ. ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಂತ ತಂದುಬಿಟ್ಟು ಡಿಲಿಮಿಟೇಷನ್ ಕಮಿಷನ್ ಅನ್ನೇ ಇವರು ಕೈನಲ್ಲಿ ಇಟ್ಕೋಬೇಕಂದ್ಬಿಟ್ಟು ಮಾಡಿದಂಥದ್ದು ಪ್ರಯೋಗ ಇದು. ಇವತ್ತು ಯಾಕೆ 2/3 ಮೆಜಾರಿಟಿಗೆ ಒದ್ದಾಡ್ತಾ ಇದ್ದಾರೆ ಇವರು? ಯಾಕೆ TMCಗೆ ಹೊಡಿತಾ ಇದ್ದಾರೆ, SP ಹೊಡಿತಾ ಇದ್ದಾರೆ, NCPಗೆ ಹೊಡಿತಾ ಇದ್ದಾರೆ? 2/3 ಮೆಜಾರಿಟಿ ಬಂದ್ರೆ ಮತ್ತೊಮ್ಮೆ ಆ ಬಿಲ್ ನ ತಂದು ಡಿಲಿಮಿಟೇಷನ್ ಕಮಿಷನ್ ಅವ್ರ ಕೈನಲ್ಲಿ ಇಟ್ಕೊಳ್ಳಿಕ್ಕೆ. ಇದೆಲ್ಲಾನು ನಾನು ಯಾವುದೋ ಒಂದು ಕಲ್ಪನೆ ಮಾಡ್ತಾ ಇಲ್ಲ, ಕತೆ ಅಲ್ಲ ಇದೆಲ್ಲ. ಇವೆಲ್ಲ ನಡೆದಿರೋದಂಥದ್ದು ಪಾರ್ಲಿಮೆಂಟ್ನಲ್ಲಿ. ಸೊ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ.